ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ಫೆಬ್ರವರಿ ಎಂಡು, ಇನ್ನೇನು ಮಾರ್ಚ್ ಫಸ್ಟಿಗೆ ಬರ್ತಾಯಿದೆ. ಈಗ ನೋಡಿ, ನಾವು ಆಡೋ ಹಕ್ಕಿಗಳಿಗೆಲ್ಲ ಉಳುಕ್ಕೆ ಹಾಕಿದ್ದೀವಿ, ಅಂದರೆ ಡಿವಾರ್ಮಿಂಗ್ ಮಾಡಿದ್ದೀವಿ. ನೀವು ಯಾರಾದರೂ ಮಾಡಿಲ್ಲ ಅಂದರೆ ಇವಾಗ ಮಾಡ್ಕೊಂಬಿಡ್ರಿ. ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. ಯಾರ್ಯಾರು ಡಿವಾರ್ಮಿಂಗ್ ಮಾಡಿಲ್ವೋ ಅಂದರೆ ಉಳುಕ್ಕೆ ಹಾಕಿಲ್ವೋ ಅವರೆಲ್ಲ ಹಾಕ್ಕೊಂಬಿಡ್ರಿ. ಹಾಕ್ಬಿಟ್ಟು ಅಕ್ಕಿಗೆ ಇನ್ನೊಂದು 10ರಿಂದ 15 ದಿವಸ ಬಿಟ್ಟು ರೆಕ್ಕೆಗಳು ಕಿತ್ಕೊಡ್ರಿ. ಅದೆಲ್ಲ ನಾವು ನಿಮಗೆ ಲಾಸ್ಟ್ ಇಯರ್ ಹೇಳಿದ್ವಿ, ಉಳುಕ್ಕೆ ಹಾಕೋದೆಲ್ಲ ಹೆಂಗೆ ಏನು ಅಂತ. ಅದೇ ಥರ ಫಾಲೋ ಮಾಡ್ಕೊಳ್ರಿ. ನಾವು ಕೂಡ ನಮ್ಮ ಹತ್ರ ಇರೋ ಹೆಣ್ಗಳಿಗೆ ಗಂಡುಗಳಿಗೆಲ್ಲ ಆಲ್ರೆಡಿ ಡಿವಾರ್ಮಿಂಗ್ ಮಾಡಿದ್ದೀವಿ. ಒಂದು 4-5 ದಿವಸ ಆಯಿತು ಡಿವಾರ್ಮಿಂಗ್ ಮಾಡಿ, ಅಂದರೆ ಉಳುಕ್ಕೆ ಹಾಕಿದ್ದೀವಿ. ಇದೊಂದು ಚಿಕ್ಕ ವಿಷಯನ ಹೇಳ್ತಾ ಫ್ರೆಂಡ್ಸ್, ಆಮೇಲೆ ಇನ್ನೊಂದು ವಿಚಾರ ನಿಮ್ಮಲ್ಲಿ ಹೇಳ್ಕೋಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ ನಾವು. ಏನು ಅಂದರೆ, ಈಗ ನೋಡಿ ಫ್ರೆಂಡ್ಸ್, ಈಗ ನಾವು ಚಾನಲ್ ಮಾಡಿದ್ದೀವಿ, ಹತ್ರ 49,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ ನೀವೆಲ್ಲರೂ ನಮ್ಮ ಚಾನಲ್ಗೆ. ಆಮೇಲೆ ತುಂಬ ಜನ ಏನು ಅಂದರೆ ಫ್ರೆಂಡ್ಸ್, ಈಗ ನೋಡಿ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ ವೀಡಿಯೋಗಳು, ಆಮೇಲೆ ಹುಬ್ಳಿಗೆಲ್ಲ ಹೋಗಿ ಮಾಡಿದ್ದೀವಿ. ನಮಗೆ ಟೈಮ್ ಇದ್ದಾಗ ಎಷ್ಟಾದರೆ ಅಷ್ಟು ಮ್ಯಾಕ್ಸಿಮಮ್ ಹೋಗಿ ನಾವು ವೀಡಿಯೋಗಳು ಕವರ್ ಮಾಡ್ತಾಯಿದ್ದೀವಿ. ಅದೇ ಥರ ಫ್ರೆಂಡ್ಸ್, ಈಗ ನೋಡಿ ಆಲ್ ಓವರ್ ಕರ್ನಾಟಕದಲ್ಲಿ ತುಂಬ ಕಡೆಯಿಂದ ನಮಗೆ ಫೋನ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿಬಿಟ್ಟು, ಸರ್ ಈ ಥರ ಬನ್ನಿ ಸರ್, ನಮ್ಮದು ವೀಡಿಯೋ ಮಾಡಿ, ಈ ಥರ ನಮ್ಮದು ಈ ಥರ ಅಚೀವ್ಮೆಂಟು, ನಾವು ಈ ಥರ ಅಚೀವ್ ಮಾಡಿದ್ದೀವಿ, ನಮ್ಮ ಅಕ್ಕಿಗಳು ಈ ಥರ ಆಡಿದೆ, ನಮ್ಮ ಬ್ಯಾಕ್ಗ್ರೌಂಡ್ ಈ ಥರ, ನಮ್ಮ ಗುರುಗಳು ಈ ಥರ ಅಂತೇಳಿ ತುಂಬ ಜನ ಫೋನ್ ಮಾಡ್ತಾಯಿದ್ದಾರೆ. ಅದು ಏನಾಗ್ತಾಯಿದೆ ಅಂದರೆ ಫ್ರೆಂಡ್ಸ್, ಈಗ ನಮಗೂ ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ನಾವು ಹೋಗಿ ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇಲ್ಲೇ ಬೆಂಗಳೂರಲ್ಲಿ ಇಲ್ಲ ಬೆಂಗಳೂರು ಸರೌಂಡಿಂಗ್ ಆದರೆ ಮಾಡ್ಬೋದು. ಅವರೆಲ್ಲ ಪಾಪ ತುಂಬ ದೂರದಲ್ಲಿರ್ತಾರೆ, ಹಳ್ಳಿಗಳ ಕಡೆ ಇರ್ತಾರೆ. ಅವ್ರು ಫೋನ್ ಮಾಡ್ತಾರೆ. ಈಗ ಹೆಚ್ಚು ಕಮ್ಮಿ ಅವೆಲ್ಲ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಇರುತ್ತೆ. ನಾವು ಪ್ರತಿ ವಾರ ಈ ಥರ ಜರ್ನಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಪ್ಲಸ್ಸು ಆ ಥರ ಅಂತೇಳ್ಬಿಟ್ಟು ಅವ್ರನ್ನ ಬಿಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ನಮಗೇ ತುಂಬ ಮನ್ಸಿಗೆ ಬೇಜಾರಾಗ್ತಾಯಿದೆ. ಇವರು ಕೂಡ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ, ವಿಲೇಜ್ ಸೈಡ್ ಇದ್ದಾರೆ. ಅವ್ರನ್ನೂ ನಾವು ಹೊರಗಡೆಗೆ ತರಬೇಕು. ಅವ್ರ ಟ್ಯಾಲೆಂಟು, ಅವ್ರ ಅಕ್ಕಿ ಟ್ಯಾಲೆಂಟ್ನ ಕೂಡ ನಾವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ನಮಗೂ ಆಸೆ ಇದೆ. ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಎಲ್ಲರೂ ಏನು ಅನ್ಕೊತಾರೆ, ಈಗ ಪಾರಲಾಟ ಆಡಿಸ್ತಾರೆ ಅಂತ ಹೇಳಿದ್ರೆ ಗಿರೇಬಾಜ್ಗಳು ಅಂದರೆ ಫಸ್ಟ್ ಹೆಸರು ಗ್ಯಾಪ್ನ ಬರೋದೇ ಬೆಂಗಳೂರು. ಬಿಡಪ್ಪ, ಗಿರೇಬಾಜ್ ಅಂದರೆ ಬೆಂಗಳೂರಲ್ಲಿ ಚೆನ್ನಾಗಿ ಆಡಿಸ್ತಾರೆ ಅಂತೀರಾ. ಇಲ್ಲಾಂದರೆ ಮೈಸೂರು, ಹಾಸನ, ದಾವಣಗೆರೆ, ಹುಬ್ಳಿ, ಆ ಥರ ಮೇಯ್ನು ಸಿಟಿ ಹೆಸರುಗಳು ಮಾತ್ರನೇ ಫ್ರಂಟ್ ಲೈನಲ್ಲಿ ಬರುತ್ತೆ ಯಾವಲ್ಲೂ. ಆದರೆ ನಮಗೆ ಗೊತ್ತಿರೋಂಗೆ ಫ್ರೆಂಡ್ಸ್, ಈಗ ನಾವು ಚಾನಲ್ ಮಾಡಿದಾಗಿಂದನೂ ನಮಗೆ ಪರ್ಸ್ನಲ್ಲಾಗಿ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಈ ಹಳ್ಳಿಗಳ ಕಡೆ ಕೂಡ ತುಂಬ ಜನ ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದು ನಮ್ಮ ಗಮನಕ್ಕೂ ಬಂದಿದೆ. ಹಂಗಾಗಿ ನಾವು ಅಂದ್ಕೊಂಡಿರೋದೇನು ಅಂದರೆ, ಇವತ್ತು ಇನ್ನು ನೆಕ್ಸ್ಟು ಫ್ಯೂಚರ್ಗೆ ಒಂದು ಹೊಸ ಥರ ಒಂದು ಮಾಡೋಣ ಅಂತ ಇದ್ದೀವಿ. ಇಂಟರ್ವ್ಯೂನೇ ಅದೊಂದು ಸ್ವಲ್ಪ ಹೊಸ ಥರ ಮಾಡೋಣ ಅಂತಿದ್ದೀವಿ. ಹೆಂಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗ ನೋಡಿ ಅವರು ಫೋಟೋಗಳು ಎಲ್ಲ ಕಳಿಸ್ತಾರೆ. ಅವ್ರ ಅಕ್ಕಿಗಳ ಫೋಟೋ, ಅವ್ರ ಗುರುಗಳ್ದು ಫೋಟೋ ಎಲ್ಲ ಕಳಿಸ್ತಾರೆ. ಅದನ್ನೇ ನಾವು ಜಾಯಿನ್ ಮಾಡಿಬಿಟ್ಟು ಇಂಟರ್ವ್ಯೂ ಥರನೇ ಮಾಡಿ ಒಂದು ಮಾಡೋಣ. ಅವ್ರೂ ಹಳ್ಳಿಗಳ ಸೈಡ್ ಇರೋರ್ದು ಕೂಡ ಒಂದು ಪ್ರತಿಭೆಗಳನ್ನ ಆಚೆ ತರಬೇಕು, ಅವ್ರ ಅಕ್ಕಿಗಳ ಟ್ಯಾಲೆಂಟ್ನ ಆಚೆ ತರಬೇಕು ಅಂತೇಳಿ ಇದೊಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾಯಿದ್ದೀವಿ. ಆ ಪ್ರಯತ್ನದಲ್ಲಿ ಇದು ಮೊದಲನೇ ಎಪಿಸೋಡ್ ಮಾಡ್ತಾಯಿದ್ದೀವಿ. ನೀವು ಇಷ್ಟು ವರ್ಷದಿಂದ ನಮಗೆ ಎಲ್ಲ ರೀತಿ ಸಹಕಾರ ಕೊಡ್ತಾಯಿದ್ದೀರಾ, ಎಲ್ಲ ರೀತಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅದೇ ಥರ ಇದೊಂದು ಹೊಸ ಪ್ರಯತ್ನಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತೇಳಿ ನಾನು ಮನಸ್ಸಲ್ಲಿ ಅನ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇದೊಂದು ಹೊಸ ಥರ ಪ್ರಯತ್ನದ ಎಪಿಸೋಡ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವ್ರು ಬಂದು ಪ್ರಮೋದ್ ಮತ್ತು ಅನ್ಸಾರ್ ಅಂತ ಪಿರಿಯಾಪಟ್ಟಣ ಎಲ್ಲಿದೆ ಅಂದರೆ ಫ್ರೆಂಡ್ಸ್, ಇನ್ನೇನು ಕೊಡಗು ಹತ್ರನೇ ಇರೋದದು. ಇನ್ನು ಪಿರಿಯಾಪಟ್ಟಣದಿಂದ ಮಡಿಕೇರಿ ಎಲ್ಲ ತುಂಬ ಹತ್ರ. ಇವ್ರು ಬಂದು ಪಿರಿಯಾಪಟ್ಟಣದಲ್ಲಿರೋದು. ಇವ್ರು ಬಂದು ಇಬ್ಬರು ಫ್ರೆಂಡ್ಸ್ ಪ್ರಮೋದ್ ಮತ್ತು ಅನ್ಸಾರ್ ಅಂತ. ಇವರಿಬ್ಬರು ಸೇರಿ ಅಕ್ಕಿ ಶೋಕ್ ಮಾಡ್ತಾಯಿದ್ದಾರೆ ಚಿಕ್ಕ ಹುಡುಗರಿಂದನೂ. ಇವ್ರು ಬಂದು 2012ರಿಂದನೂ ಟೂರ್ನಮೆಂಟ್ಗೆ ಅಕ್ಕಿಗಳು ಬಿಡ್ತಾಯಿದ್ರು ಫ್ರೆಂಡ್ಸ್. ಆದರೆ ಅಲ್ಲೆಲ್ಲ ಚಾನ್ಸ್ ಕೊಡ್ತಾ ಇರಲಿಲ್ಲ. ಫಸ್ಟು ತುಂಬ ದೂರ ಇದ್ದಾರೆ ಅಂತೇಳಿ ಯಾರೂ ಚಾನ್ಸ್ ಕೊಡ್ತಾ ಇರಲಿಲ್ಲ. ಇವ್ರು ಸುಮ್ಮನೆ ಆಡಿಸ್ಬಿಟ್ಟು ಇಟ್ಕೊತಾಯಿದ್ರು. ಆದರೆ ಇವರು ಏನು ಮಾಡಿದ್ರು, 2019ರಿಂದ ಟೂರ್ನಮೆಂಟ್ಗೆ ಚಾನ್ಸ್ ಕೊಡ್ತಾಯಿದ್ದಾರೆ ಅಂಥೇಳಿ 2019ರಿಂದ ಟೂರ್ನಮೆಂಟ್ಗೆ ಇವರು ಅಕ್ಕಿನ ಬಿಟ್ಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್ಸ್. ನೋಡಿ, ಇವ್ರು ಬಂದು ಮೈಸೂರಲ್ಲಿರೋದು, ಮಂಡಿ ಮೊಹಲ್ಲ ಅಲ್ಲಿ ಸರ್ದಾರ್ಜಿ ಅಂತ. ಇವ್ರು ಬಂದು ನಮ್ಮ ಪ್ರಮೋದ್ ಅನ್ಸಾರ್ ಅವ್ರಿಗೆ ಗುರುಗಳು ಫ್ರೆಂಡ್ಸ್. ಇವರು ಕೂಡ ಅಷ್ಟೇ ತುಂಬ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದಾರೆ. ಮೈಸೂರಲ್ಲಿ ಹೈಯೆಸ್ಟ್ ರೋಲಿಂಗ್ ಕಪ್ಗಳು ಎತ್ತಿರೋದು ಇವರೇನೆ. ಇವ್ರು ನೋಡಿ ಒಂದು ಒಳ್ಳೆ ಮಕ್ಷಿ ಬಿಟ್ಟರು. ಆಮೇಲೆ 11 ಅವರ್ 58 ನಿಮಿಷ ಮಕ್ಷಿ ಬಿಟ್ಟಿದ್ದಾರೆ. ಆಮೇಲೆ ಬಂದು ಇವರು ಒಂದು ಚಪ್ಪರ್ನ 7ರಿಂದ 8 ವರ್ಷ ಕಂಟಿನ್ಯೂಸ್ ಆಗಿ ಬಿಟ್ಟಿದ್ದಾರೆ. ಅದು ಕೂಡ ಒಳ್ಳೊಳ್ಳೆ ಟೈಮ್ ಆಡಿದೆ. 10 ಅವರ್ 11 ಅವರ್ ಆ ಥರ ಎಲ್ಲ ಆಡಿದೆ. ಇವ್ರು ಬಂದು ನಮ್ಮ ಪ್ರಮೋದ್ ಅನ್ಸಾರ್ ಅವ್ರಿಗೆ ಗುರುಗಳು ಫ್ರೆಂಡ್ಸ್. ಇವರು ಮಂಡಿ ಮೊಹಲ್ಲ ಸರ್ದಾರ್ಜಿ ಅಂತ. ಅವರು ಯಾರು ಮೈಸೂರಲ್ಲಿ ಯಾರಿಗೂ ಅವ್ರ ಬಗ್ಗೆ ಗೊತ್ತಿಲ್ಲ ಅನ್ನಂಗೆ ಇಲ್ಲ.
ಅವ್ರ ಹತ್ರ ಅವರು ಮತ್ತು ಅವ್ರ ಫ್ರೆಂಡ್ಸ್ ಒಂದಿಬ್ಬರು ಸೇರಿ ಅಕ್ಕಿಗಳು ಬಿಡ್ತಾ ಇದ್ದಿದ್ದು. ಎಲ್ಲ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟಿದ್ದಾರೆ. ಈಗ ಅವರು ಬಂದು ಅವರು ತೀರೋಗಿದ್ದಾರೆ. ಈಗ ಅವ್ರು ನಮ್ಮ ಜೊತೆ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವ್ರ ಅಕ್ಕಿಗಳೇ ನಮ್ಮ ಪ್ರಮೋದ್ ಅನ್ಸಾರ್ ಅವ್ರಿಗೆ ಕೊಟ್ಟಿದ್ದರು. ಅವರು ಅದರಲ್ಲಿ ಅಕ್ಕಿಗಳು ಆಡಿಸ್ಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್ಸ್. ಈಗ ಅವ್ರ ಗುರುಗಳು ಬಂದು ಇವರೇನೆ, ಮಂಡಿ ಮೊಹಲ್ಲ ಮೈಸೂರು ಸರ್ದಾರ್ಜಿ ಅಂತ ನಮ್ಮ ಪ್ರಮೋದ್ ಅನ್ಸಾರ್ ಅವರ ಗುರುಗಳು ಫ್ರೆಂಡ್ಸ್ ನೋಡಿ, ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಇವರು 2012ರಿಂದ ಅಕ್ಕಿ ಬಿಡ್ತಾ ಇದ್ದಾರೆ. ಆದರೆ ಅಲ್ಲೆಲ್ಲ ಟೂರ್ನಮೆಂಟಿಗೆ ಚಾನ್ಸ್ ಕೊಡ್ತಾಯಿಲ್ಲ ಅನ್ನೋ ಕಾರಣಕ್ಕೆ ಇವರು 2019ರಿಂದ ಚಾನ್ಸ್ ಕೊಟ್ರಂತೆ ಮೈಸೂರವರು ಇವರು. ಆವಾಗಿಂದ ಇವರು ಅಕ್ಕಿಗೆ ಬಿಡ್ತಾಯಿದ್ದಾರೆ. ಆ 2019ರಲ್ಲಿ ಫಸ್ಟು ಇವರು ಒಂದು ಚೀನಿ ಪಿಲಾಂಕ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನೀವು ನೋಡಿರ್ಬೋದು, ಒಂದು ಫೋಟೋ ಹಾಕಿದ್ದೀವಿ. ಆ ಚೀನಿ ಪಿಲಾಂಕ 2019ರಲ್ಲಿ ಉಡಾನಲ್ಲೆಲ್ಲ ತುಂಬ ಒಳ್ಳೆ ಟೈಮ್ ಮಾಡಿದೆ. ಆದರೆ ಸೀಲ್ಗಳಿಗೆ ಮಾತ್ರ 2 ಸೀಲಿಗೆ ಕಟ್ಟಿದ್ದು ಅಷ್ಟೇ ಅಂತೆ ಅವರು. 6 ಅವರ್ 30 ನಿಮಿಷ ಒಂದು ರೌಂಡ್ಗೆ ಪ್ಲಸ್ 6 ಅವರ್ 50 ನಿಮಿಷ ಒಂದು ರೌಂಡ್ಗೆ ಆಡಿದೆ. ಅದು ಮೊದಲನೇ ವರ್ಷ ಇವರು ಬಿಟ್ಟಿದ್ದು ಫ್ರೆಂಡ್ಸ್. ಚೀನಿ ಪಿಲಾಂಕ ಬಿಟ್ಟಿದ್ದು. ಉಡನ್ಗೆಲ್ಲ 11-12 ಅವರ್ ಆಡಿದೆ. ಆದರೆ ಟೂರ್ನಮೆಂಟಿಗೆ ಮಾತ್ರ 6 ಅವರ್ 30 ನಿಮಿಷ ಮತ್ತು 6 ಅವರ್ 50 ನಿಮಿಷ ಆಡಿದೆ ಫ್ರೆಂಡ್ಸ್ 2019ನಲ್ಲಿ ಫ್ರೆಂಡ್ಸ್. ಆಮೇಲೆ ನೋಡಿ, ಈ ಅಕ್ಕಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಬಂದು ಇವರು ಪಿರಿಯಾಪಟ್ಟಣದಲ್ಲಿ ಪ್ರಮೋದ್ ಅನ್ಸಾರ್ ಅನ್ನೋ ಹೆಸರನ್ನ ಇಡೀ ಕರ್ನಾಟಕದಲ್ಲಿ ಮಾತಾಡೋ ಥರ ಮಾಡಿದ್ದು ಈ ಅಕ್ಕಿ ಫ್ರೆಂಡ್ಸ್. ಇದು ಬಂದು ಗುಲ್ದಾರ್ ಪಟ್ಟ. ಇದು ಬರೀ 2 ಕಲ್ಲಿ ಇದ್ದಾಗಲೇ 8.5 ಅವರು ಒಂದು ರೌಂಡ್ಗೆ ಆಡಿದೆ. ಆಮೇಲೆ 2.5 ಕಲ್ಲಿ ಇದ್ದಾಗ 11 ಗಂಟೆ 16 ನಿಮಿಷ ಆಡಿದೆ ಫ್ರೆಂಡ್ಸ್ ಟೂರ್ನಮೆಂಟ್ಗೆ. ಆಡ್ಬಿಟ್ಟು ಅವ್ರಿಗೆ ತುಂಬಾ ಒಳ್ಳೆ ಹೆಸರು ತಂದುಕೊಟ್ಟಿದೆ. ಅವರು ಯಾರು ಅನ್ನೋದು ಇಡೀ ಕರ್ನಾಟಕ ತಿರುಗಿ ನೋಡೋ ಥರ ಮಾಡಿದೆ ಆ ಅಕ್ಕಿ. ಅದು ಈಗ ಪ್ರಮೋದ್ ಆಗಲಿ ಅನ್ಸಾರ್ ಆಗಲಿ ಯಾರು ಅಂತ ಗೊತ್ತಿರಲಿಲ್ಲ ಅಲ್ಲಿವರೆಗೂ. ಈ ಅಕ್ಕಿ ಯಾವಾಗ 2.5 ಕಲ್ಲಿಗೆ 11 ಅವರ್ 16 ನಿಮಿಷ ಆಡ್ತೋ ಆವಾಗ ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ಹೆಸರು ಬಂತು. ಈ ಥರ ಪ್ರಮೋದ್ ಅನ್ಸಾರು ಪಿರಿಯಾಪಟ್ಟಣದವರು, ಇವ್ರ ಅಕ್ಕಿ 11 ಅವರ್ 16 ನಿಮಿಷ ಆಡಿದೆಯಂತೆ 2.5 ಕಲ್ಲಿ ಪಟ್ಟ ಅಂತ ಹೆಸರು ಬಂತು. ನೋಡಿ ಫ್ರೆಂಡ್ಸ್, ಈ 2.5 ಕಲ್ಲಿ ಪಟ್ಟಲ್ಲಿ 11 ಅವರ್ 16 ನಿಮಿಷ ಟೂರ್ನಮೆಂಟ್ಗೆ ಆಡೋದಂದರೆ ಅದು ಸಾಮಾನ್ಯದ ವಿಷಯ ಅಲ್ಲ. ಅವರು ಅಕ್ಕಿ ಎಂಥ ಬ್ಲಡ್ ಲೈನಲ್ಲಿ ಇರಬೇಕು, ಅಕ್ಕಿ ಎಷ್ಟು ಪವರ್ ಇರಬೇಕು, ಪ್ಲಸ್ಸು ಆ ಇವ್ರು ಜಾಕಿ ಆದವರು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಆ ಅಕ್ಕಿನ ಆಡಿಸಿರ್ಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. 2.5 ಕಲ್ಲಿಗೆ 11 ಅವರ್ 16 ನಿಮಿಷ ಆಡಿದೆ. ಎಲ್ಲ ಟೂರ್ನಮೆಂಟಲ್ಲೂ ಫಸ್ಟ್ ಪ್ಲೇಸ್ ಮಾಡಿದೆ. ಅವ್ರು ಯಾವ್ಯಾವುದು ಅಕ್ಕಿ ಬಿಟ್ಟಿದ್ರೋ, ಯಾವ್ಯಾವ ಟೂರ್ನಮೆಂಟಿಗೆ ಬಿಟ್ಟಿದ್ರು ಅದರಲ್ಲೆಲ್ಲ ಫಸ್ಟ್ ಪ್ಲೇಸ್ ಮಾಡಿದೆ. ಈ ಅಕ್ಕಿ ಬಂದು ಗುಲ್ದಾರು ತುಂಬಾ ಒಳ್ಳೆ ಹೆಸರು ಮಾಡಿಕೊಟ್ಟಿದೆ ಫ್ರೆಂಡ್ಸ್ ಇವ್ರಿಗೆ ಫ್ರೆಂಡ್ಸ್. ಆಮೇಲೆ ನೋಡಿ, ಈಗ ಮೇಯ್ನು ಈ ಪ್ರಮೋದ್ ಅನ್ಸಾರ್ ಅವ್ರ ಹತ್ರ ಈ ಗುಲ್ದಾರ್ ಪಟ್ಟ ಅಷ್ಟು ಹೆಸರು ಮಾಡ್ತಲ್ಲ ಫ್ರೆಂಡ್ಸ್, ಅದನ್ನು ಬಂದು ನೋಡಿ ಇವರು ಕೊಟ್ಟಿರೋದು KR ನಗರ ಬಾಬಾ ಅಂತ. ಈ ಫೋಟೋಲ್ಲಿ ನೀವು ನೋಡ್ಬೋದು, ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವರು KR ನಗರ ಬಾಬಾ ಅಂತ. ಅವರು ಪಟ್ಟನ ಇವರು ಕೊಟ್ಟಿದ್ದು, ಇನ್ನೂ 1 ಕಲ್ಲಿನೂ ಆಗಿರಲಿಲ್ಲ. ಆವಾಗ ಇವ್ರಿಗೆ ಕೊಟ್ಟಿದ್ದು ಆಡ್ಸೋದಕ್ಕೆ. ಇವ್ರು ತಂದು ಅದನ್ನು ಏಟೆತ್ತಿಸ್ಕೊಂಡು 2.5 ಕಲ್ಲಿಗೆ ಇಷ್ಟು ಒಳ್ಳೊಳ್ಳೆ ಟೈಮಿಂಗ್ಸ್ ಬಿಟ್ಟಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ಯಾವಾಗಲೂ ಅಕ್ಕಿ ಯಾರು ಕೊಟ್ಟಿರ್ತಾರೋ ಅವ್ರನ್ನ ನೆನೆಸ್ಕೋಬೇಕು. ಇವ್ರಿಗೆ ಬಂದು KR ನಗರ ಬಾಬಾ ಅವ್ರು ಕೊಟ್ಟಿರೋದು. ಈ ಗುಲ್ದಾರ್ ಪಟ್ಟ ಆಡಿದ್ದಕ್ಕೆ ಅಪ್ಪ ಅಮ್ಮ ಬಂದು ಗುಲ್ದಾರ್ ಅಪ್ಪ, ಅಮ್ಮ ಬಂದು ಗೇರ್ವಾ ಅಂತೆ ಫ್ರೆಂಡ್ಸ್. ಗೇರ್ವಾ ಬಂದು ನಮ್ಮ ಹಾಸನ ಮಧು ಸರ್ ಕೊಟ್ಟಿರೋದಂತೆ. ಯಾರಿಗೆ? KR ನಗರ ಬಾಬಾ ಅವ್ರಿಗೆ. ಅವರು ಆ ಗುಲ್ದಾರ್ ಗಂಡ್ಗೆ ಗೇರ್ವಾ ಹೆಣ್ಗೆ ಹಾಕ್ಬಿಟ್ಟು ಪಟ್ಟ ಮಾಡಿಸಿ ನಮ್ಮ ಪ್ರಮೋದ್ ಅನ್ಸಾರು ಪಿರಿಯಾಪಟ್ಟಣದವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಅದು ಒಳ್ಳೊಳ್ಳೆ ಟೈಮ್ ಮಾಡಿದೆ. ಅದೇ ಅಂತಲ್ಲ, ಇನ್ನೂ 1-2 ಪಟ್ಟಗಳೂ ಆಡಿದೆಯಂತೆ ಬೇರೆ ಬೇರೆ ಕಡೆ ಎಲ್ಲ ಅಂತ ಹೇಳಿದ್ರು ನಮಗೆ ಅವರು ಪಿರಿಯಾಪಟ್ಟಣದವರು. ಸೊ ಇವ್ರಿಗೆ ಅಕ್ಕಿಗೆ ಬಂದು ನಮ್ಮ KR ನಗರ ಬಾಬಾ ಅವರು ಕೊಟ್ಟಿರೋದು ಫ್ರೆಂಡ್ಸ್ ಇದು ಪಟ್ಟನ ಇವ್ರಿಗೆ ಫ್ರೆಂಡ್ಸ್. ನೋಡಿ, ಆಮೇಲೆ ಇವರು ಒಂದು ಹೂಗಂಧಕ್ಕೆ ಒಂದು ಅಕ್ಕಿ ಬಿಟ್ಟರು ಫ್ರೆಂಡ್ಸ್. ಹೂಗಂಧ ಅಂದರೆ ಈ ಹಿರಿಯರು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರ ಜ್ಞಾಪಕಾರ್ಥವಾಗಿ ಒಂದು ಅಕ್ಕಿ ಬಿಟ್ಟರು, ಚೀನಿ ಪಿಲಾಂಕನ. ಆವತ್ತು ಅದು ಒಳ್ಳೆ ಲಾಂಗ್ ಟೈಮ್ ಇತ್ತು. ಆದರೆ ಏನೋ ಆವತ್ತು 8 ಅವರ್ 56 ನಿಮಿಷ ಆಡ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಆಡ್ತು. ಎಲ್ಲರನ್ನೂ ಕರೆದಿದ್ರು, ತುಂಬ ಜನ ಸೇರಿದ್ರು. ಅಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಕೂಡ ಮಾಡಿದರು ಅಲ್ಲಿ. ಆವತ್ತು ಆ ಹಿರಿಯರ ಜ್ಞಾಪಕಾರ್ಥಕವಾಗಿ ಅವರು ಸರ್ದಾರ್ಜಿ ಆಗಿರ್ಬೋದು, ನಮ್ಮ ಗಂಜಾಮ್ ಬಾಬು ಸರ್ ಆಗಿರ್ಬೋದು, ಅವರೆಲ್ಲ ಜ್ಞಾಪಕಾರ್ಥಕ್ಕಾಗಿ ಒಂದು ಟೂರ್ನಮೆಂಟ್ ಥರ ಬಿಟ್ಟಿದ್ರು. ಅವರೆಲ್ಲರನ್ನೂ ಕರೆದು ಆವತ್ತು ಅದು 8 ಅವರ್ 56 ನಿಮಿಷ ಆಡ್ತು. ಅಲ್ಲಿ ಸೇರಿದವರೆಲ್ಲ ತುಂಬಾ ಖುಷಿಪಟ್ಟರು. ಆವತ್ತು ಅಕ್ಕಿ ಆಟ ಆಗಲಿ, ಅದು ಆಡಿದ್ದು ಸ್ಟೈಲು, ಆಮೇಲೆ ಇವ್ರು ಫಂಕ್ಷನ್ ಅರೇಂಜ್ ಮಾಡಿದ್ದು, ಊಟದ ವ್ಯವಸ್ಥೆ ಎಲ್ಲ ನೋಡಿ ಅಲ್ಲಿ ಇರೋರಿಗೆಲ್ಲರಿಗೂ ತುಂಬ ಖುಷಿ ಆಯಿತು. ನೋಡಿ, ಇದೊಂದು ಇವರಲ್ಲಿ ಒಂದು ಒಳ್ಳೆ ಗುಣ. ನೋಡಿ, ನಮ್ಮ ಜೊತೆ ಇಲ್ಲ ನಮ್ಮ ಗುರುಗಳು, ಅವರು ಜ್ಞಾಪಕಾರ್ಥಕ್ಕೆ ನಾವು ಅಕ್ಕಿ ಬಿಡಬೇಕು, ಒಂದು 4 ಜನನ ಕರಿಬೇಕು, ತೋರಿಸ್ಬೇಕು.
ಅವ್ರಿಗೆಲ್ಲ ಊಟ ಹಾಕಬೇಕು ಅಂತೇಳಿ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಇದು ಕೂಡ ಒಂದೊಳ್ಳೆ ಹೆಮ್ಮೆ ವಿಷಯ. ಯಾಕಂದರೆ ಅವ್ರ ಗುರುಗಳ್ನ ನೆನೆಸ್ಕೊಂಡು ಒಂದೊಳ್ಳೆ ಈ ಥರ ಅಕ್ಕಿ ಬಿಟ್ಟು ಒಂದು ಫಂಕ್ಷನ್ ಮಾಡ್ತಾರೆ ಅಂದರೆ ಖುಷಿ ಅಲ್ವಾ ಫ್ರೆಂಡ್ಸ್. ಆಮೇಲೆ ನೋಡಿ ಇನ್ನೊಂದು ಇವರು ಒಂದು ಅದೇ ಚೀನಿ ಪಿಲಂಕನ ಒಂದು ಪಿಲಂಕ ಪುಟ್ಟಣ್ಣನ ಟೂರ್ನಮೆಂಟ್ಗೆ ಬಿಟ್ಟಿದ್ದರು. 5:50ಕ್ಕೆ ಬಿಟ್ಟಿದ್ರು ಫ್ರೆಂಡ್ಸ್ ಬೆಳಿಗ್ಗೆ. ಅದು ಏನೋ ಸ್ವಲ್ಪ ಅವ್ರಿಗೆ ಡೌಟ್ ಇತ್ತಂತೆ, ಅವ್ರಿಗೆ 5 ನಿಮಿಷಕ್ಕೂ ಅಕ್ಕಿ ತೋರಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ ಪಾಪ. ಅದು ಅಕ್ಕಿ 6 ಗಂಟೆಗೆ ಮನೆ ಮೇಲೆ ಬಂದಿದೆ, ಅಷ್ಟರಲ್ಲಿ ಔಟ್ ಆಗಿದೆ. ಅದು ಏನೋ ಅವತ್ತು ಅನ್ಫಾರ್ಚುನೇಟ್ ಅವ್ರಿಗೆ ಲಕ್ಕಿಲ್ಲ, ಅದು ಅಕ್ಕಿ ಔಟ್ ಆಯಿತು. ಆದರೆ ಅದು 6 ಗಂಟೆಗೆ ಅಕ್ಕಿ ಬಂದು ನಾರ್ಮಲಾಗಿ ಆಡಿಕೊಂಡು ಅವತ್ತು 7:18ಕ್ಕೇನೋ ಕುತ್ಕೊಂಡಿದ್ದಂತೆ ಫ್ರೆಂಡ್ಸ್. ಅದು ನೋಡಿ, ಅವತ್ತೇನಾದ್ರು ಅದು ಬೇಗನೆ ಮನೆ ಮೇಲೆ ಬಂದುಬಿಟ್ಟಿದ್ದಿದ್ರೆ ಒಂದು 13 ಅವರ್ ಆಡಿರೋದು. ಅವ್ರು ಆದರೂ ಏನು ಬೇಜಾರು ಮಾಡ್ಕೊಂಡಿಲ್ಲ, ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡ್ವಿ. ಅದನ್ನು 2021ಕ್ಕೆ ಒಂದು ಒಳ್ಳೆ ಟೈಮ್ ಬಿಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಅದರದ್ದೇ ವೀಡಿಯೋ. 5:50ಕ್ಕೆ ಅವರು ದಸ್ತಾ ಮಾಡ್ತಾಯಿರೋ ವೀಡಿಯೋ ಅದು. ಆವತ್ತು ಅದು ಅಕ್ಕಿ 5 ನಿಮಿಷದೊಳಗಡೆ ಮನೆ ಮೇಲೆ ಬಂದಿಲ್ಲ ಅಂಥೇಳಿ ಔಟ್ ಆಗಿದೆ. ಅದು ಈ 2021ಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಿ ಒಳ್ಳೆ ಹೆಸರು ಮಾಡಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಫ್ರೆಂಡ್ಸ್. ಅಕ್ಕಿ ಆವತ್ತು ಪಾಪ ಅದು 5 ನಿಮಿಷಕ್ಕೆ ಮನೆ ಮೇಲೆ ಬಂದ್ಬಿಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ಅವರು ಬೇಜಾರು ಮಾಡಿಕೊಂಡ್ರು. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಅವತ್ತು ಬ್ಯಾಡ್ ಲಕ್ ಅವ್ರಿಗೆ. ಹಂಗಾಗಿ ಅವತ್ತು ಔಟ್ ಆಯಿತು. ಈ 2021ಕ್ಕೆ ಒಳ್ಳೆ ಟೈಮ್ ಬಿಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ಅವ್ರ ಮನೆಯಲ್ಲಿ 2019-20 ಆಡಿದ ಚೀನಿ ಪಿಲಂಕ, ಗುಲ್ದಾರು, ಆಮೇಲೆ ಅದು ಯಾರು ಕೊಟ್ಟಿದ್ದವ್ರಿಗೆ ಅದೆಲ್ಲ ನೋಡಿದ್ರಿ ಫ್ರೆಂಡ್ಸ್. ಇವಾಗ ಅವ್ರ ಮನೆಯಲ್ಲಿ ಫೇವ್ರೇಟ್ ಅಕ್ಕಿಗಳು, ಒನ್ ಆಫ್ ದಿ ಬೆಸ್ಟ್ ಬರ್ಡ್ಸು, ಆಮೇಲೆ ಅವ್ರ ಮನೆಯಲ್ಲಿ ಚೆನ್ನಾಗಿ ಆಡ್ತಾಯಿರೋ ಒಳ್ಳೆ ಬಂದ ಜೊತೆಗಳು, ಅಂದರೆ ಒಳ್ಳೆ ಅವ್ರು ಸೆಲೆಕ್ಟ್ ಮಾಡಿರೋ ಪೇರ್ಸು, ಅದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾಯಿರೋ ಪೇರ್ಸ್ ಎಲ್ಲ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದು ಬಂದು ಅವ್ರದ್ದು ಲಾಫ್ಟ್. ಇದು ಅವ್ರ ಲಾಫ್ಟದು ಫೋಟೋ ನೀವು ನೋಡ್ತಾ ಇದ್ದೀರಾ ನೋಡಿ. ಇದು ಕೂಡ ಅವ್ರದ್ದೇ ಲಾಫ್ಟು, ಇನ್ನೊಂದು ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀವಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಇವರು ಟೀಮ್ ಬಂದು ನೋಡಿ, ಇವರೆಲ್ಲ ಈಗ ನೀವೇನು ಫೋಟೋಲ್ಲಿ ನೋಡ್ತಾ ಇದ್ದೀರಾ, ಇವರೆಲ್ಲ ಸೇರಿ ಅಕ್ಕಿ ಆಡಿಸೋದು. ಇವರು ಓವರಾಲು ಟೀಮ್ ಮೆಂಬರ್ಸು ಇಷ್ಟು ಜನ. ಇನ್ನೂ ಯಾರಾದರೂ ಈ ಫೋಟೋಲ್ಲಿ ಮಿಸ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಪಿರಿಯಾಪಟ್ಟಣ ಪ್ರಮೋದ್ ಅನ್ಸರ್ ಅವ್ರದ್ದು ಅಕ್ಕಿಗಳು ನೋಡಿದ್ರಿ, ಅವ್ರದ್ದು ಆಡಿರೋ ಅಕ್ಕಿಗಳು ನೋಡಿದ್ರಿ, ಅದ್ರ ಅಪ್ಪ ಅಮ್ಮಂದಿರು ಅದು ಒಳ್ಳೊಳ್ಳೆ ಬಂದ ಜೊತೆಗಳು ನೋಡಿದ್ರಿ, ಅವ್ರ ಗುರುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ, ಅವರು ಯಾವ್ಯಾವ ವರ್ಷ ಎಷ್ಟೆಷ್ಟು ಟೈಮ್ ಬಿಟ್ಟಿದ್ದಾರೆ ಅಂತೆಲ್ಲ ತಿಳ್ಕೊಂಡ್ರಿ. ನಿಮ್ಗೆಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ನೋಡಿ, ಈಗ ನೀವು ಕೂಡ ಅಷ್ಟೇ ಎಲ್ಲೇ ಇದ್ದರೂ ಸರಿ, ನಿಮ್ಮದು ಕೂಡ ಈ ಥರ ಎಪಿಸೋಡ್ ಬೇಕು ಅಂತ ಹೇಳಿದ್ರೆ, ಈಗ ನೋಡಿ ಇವ್ರು ಯಾವ ರೀತಿ ಫೋಟೋಗಳು ಕಳಿಸಿದಾರೋ
ಅದೇ ಥರ ಅಕ್ಕಿಗಳ್ದು ಪಿಕ್ಚರು ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು, ಪ್ಲಸ್ ಕಣ್ಣು ಫೋಟೋ ಇರಬೇಕು ಆ ಅಕ್ಕಿಲ್ಲೇ, ಆ ಥರ ಫೋಟೋಗಳು ಕಳಿಸ್ರಿ. ಪ್ಲಸ್ ನಿಮ್ಮ ಅಕ್ಕಿಗಳು ಆಡಿರೋ ವೀಡಿಯೋ, ಆಮೇಲೆ ಆ ಟೂರ್ನಮೆಂಟಿಗೆ ಬಿಟ್ಟಿರೋದು ಸ್ಲಿಪ್ ಇರುತ್ತಲ್ಲ ಫ್ರೆಂಡ್ಸ್, ಆ ಸ್ಲಿಪ್ ಹಾಕ್ರಿ. ಆಮೇಲೆ ನೀವು ಗೆದ್ದಿರೋ ಕಪ್ಗಳು, ಆಮೇಲೆ ನಿಮ್ಮ ಗುರುಗಳ ಫೋಟೋ, ನಿಮ್ಮ ಟೀಮ್ ಫೋಟೋ, ನಿಮ್ಮ ದಾವಡಿ ಫೋಟೋ, ಈ ಥರ ಎಲ್ಲ ಫೋಟೋಗಳು ವೀಡಿಯೋಗಳೆಲ್ಲ ಕಳಿಸಿದ್ರೆ ನಮಗೆ ಅದನ್ನು ನಾವು ಕೂಡ ನೆಕ್ಸ್ಟು ನಿಮ್ಮದು ಕೂಡ ನಾವು ನಮ್ಮ ಎಪಿಸೋಡಲ್ಲಿ ಪ್ಲೇ ಮಾಡ್ತೀವಿ, ಅಂದರೆ ಟೆಲಿಕಾಸ್ಟ್ ಮಾಡ್ತೀವಿ. ಅಂದರೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಫ್ರೆಂಡ್ಸ್, ಫೋಟೋಗಳಾಗಲಿ ವೀಡಿಯೋ ಆಗಲಿ ತುಂಬ ಕ್ಲಾರಿಟಿ ಚೆನ್ನಾಗಿರಬೇಕು, ಯಾಕಂದರೆ ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನಿಮ್ಗೆ ಹಂಗೂ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ನಮ್ಮದು ಕಸ್ಟಮರ್ ಕೇರ್ ನಂಬರ್ ಹಾಕಿದ್ದೀವಲ್ಲ, ಅದಕ್ಕೆ ಫೋನ್ ಮಾಡಿಬಿಟ್ಟು ನಿಮ್ಗೇನು ಡೌಟ್ ಇದೆ ಕೇಳಿ. ಅವಾಗ ನಾವು ಹೇಳ್ತೀವಿ ಈ ಥರ ಫೋಟೋಗಳು ವೀಡಿಯೋಗಳು ಕಳಿಸಿ ಅಂತ. ಅವಾಗ ಆ ಥರ ಕಳಿಸ್ರಿ, ಅದು ನಿಮ್ಮದು ಕೂಡ ನಮ್ಮ ಎಪಿಸೋಡಲ್ಲಿ ಇದು ಮಾಡ್ತೀವಿ, ಟೆಲಿಕಾಸ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ದಯವಿಟ್ಟು ಈಗ ಯಾವುದಾದ್ರೋ ಫೋಟೋಗಳು ಕಳಿಸ್ಬಿಡೋದು, ಸರ್ ನಮ್ಮದು ಮಾಡಿರಿ ಅಂತ ಕೇಳಬೇಡ್ರಿ. ಇದು ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಫ್ರೆಂಡ್ಸ್, ಈ ಕರ್ನಾಟಕಲ್ಲಿ ಹಳ್ಳಿಗಳ ಕಡೆ ಇರ್ಬೋದು, ಇಲ್ಲ ಎಲ್ಲೋ ದೂರ ಇರೋರು ಅಕ್ಕಿ ಆಡಿಸಿರ್ತಾರೆ, ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟಿರ್ತಾರೆ. ಅಂಥವ್ರನ್ನ ನಾವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇದು ಹೊಸ ಪ್ರಯತ್ನ ಕೈ ಹಾಕಿದ್ದೀವಿ. ಹಂಗಾಗಿ ನೀವು ಕೂಡ ವರ್ಷ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ರೆ, ನಿಮ್ಮ ಹತ್ರ ಕಪ್ಗಳು, ಆಮೇಲೆ ಸರ್ಟಿಫಿಕೇಟ್ಗಳು, ಆಮೇಲೆ ಅಕ್ಕಿ ಆಡಿರೋ ವೀಡಿಯೋಗಳಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಒಳ್ಳೆ ಕ್ವಾಲಿಟಿ ಇಮೇಜ್ಗಳನ್ನ ಕಳಿಸಿ. ನಾವು ಫ್ಯೂಚರು ನಮ್ಮ ಎಪಿಸೋಡ್ಗಳಲ್ಲಿ ನಾವು ಅದನ್ನು ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇದೊಂದು ಹೊಸ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ. ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆದರೆ ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡಬೇಕು ಅಂತ ನಮಗೂ ಒಂದು ಜೋಶ್ ಬರುತ್ತೆ, ಪ್ಲಸ್ಸು ಮಾಡ್ತೀವಿ ಕೂಡ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.